ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಉಷಾ, ಬೆಂಗಳೂರು RR ನಗರದಿಂದ. ನನ್ನ ಪ್ರಶ್ನೆ ಹೀಗಿದೆ: ಆತ್ಮಹತ್ಯೆ ಈ ಪದಪ್ರಯೋಗ ಸರಿಯೇ? ತಿಳಿಸಿಕೊಡಿ. ನಮಸ್ಕಾರ. ಶ್ರೀಮತಿ ಉಷಾ ಅವರಿಗೆ ನಮಸ್ಕಾರ. ನೀವು ಪ್ರಶ್ನೆ ಕೇಳಿದ್ದೀರಿ, ಪ್ರಶ್ನೆಯಲ್ಲೇ ಉತ್ತರವನ್ನು ಇಡುವ ಛಾಯೆಯಲ್ಲಿ ಕೇಳಿದ್ದೀರಿ. ಆತ್ಮಹತ್ಯೆ ಎನ್ನತಕ್ಕಂಥ ಪದ ಪ್ರಯೋಗ ಸರಿಯಾ ಅಂದ್ರೆ ನಿಮ್ಮ ಅರ್ಥದಲ್ಲಿ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ಅನುಕ್ತವಾಗಿ ಆತ್ಮನೆಲ್ಲರಿ ಸಾಯ್ಬೇಕಾಗತ್ತೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನ್ಯಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಯಾವ ಶಸ್ತ್ರಗಳು ಆತ್ಮವನ್ನ ಕತ್ತರಿಸೋಕ್ ಸಾಧ್ಯ ಇಲ್ಲ. ಎಂಥ ಬೆಂಕಿಯಲ್ಲಿ ಹಾಕಿದ್ರು ಅದನ್ನ ಸುಡೋಕಾಗಲ್ಲ. ಅದು ಎಷ್ಟೇ ಮಳೆ ಸುರಿದ್ರು ನೆನೆಯೋದೇ ಇಲ್ಲ. ಎಷ್ಟೇ ಬಿರುಗಾಳಿ ಬೀಸ್ಲಿ, ಸುಂಡ್ರಗಾಳಿ ಬೀಸ್ಲಿ, ಅದನ್ನು ಒಣಗಿಸೋಕಾಗಲ್ಲ ಅಂತ ಗೀತೆಯಲ್ಲಿ ಕೃಷ್ಣ ನಿರೂಪಣೆ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಆತ್ಮವನ್ನು ಸಾಯಿಸೋಕೆ ಆಗದೆ ಇರಬೇಕಾಗಿದ್ರೆ ಆತ್ಮಹತ್ಯೆ, ಆತ್ಮವನ್ನು ಸಾಯಿಸಿದ್ದು ಅಂತ ಹೇಗೆ ಹೇಳೋದು? ಆದ್ದರಿಂದ ಅದು ಸರಿಯಲ್ಲ. ಇಷ್ಟೆಲ್ಲ ನಿಮ್ಮ ಪ್ರಶ್ನೆಯಲ್ಲಿ ಅಡಗಿದೆ. ನೀವು ಹೇಳ್ತಾ ಇರತಕ್ಕಂಥದ್ದು ಉತ್ತರಗರ್ಭಿತವಾಗಿರತಕ್ಕಂಥ ಪ್ರಶ್ನೆ ಸರಿಯಾಗಿದೆ. ಆತ್ಮವನ್ನು ಸಾಯಿಸೋಕಾಗಲ್ಲ. ಮತ್ತೆ ಆತ್ಮಹತ್ಯೆ ಅಂತ ಕರೀತಾರಲ್ಲ, ಜನಸಾಮಾನ್ಯರಲ್ಲಿ ಆ ವಾಡಿಕೆ ಬಂದು ಬಿಟ್ಟಿದೆ. ಆದರೆ ಅದನ್ನ ಸರಿಯಾಗಿ ಕರಿಬೇಕಾದ್ರೆ ದೇಹ ಹತ್ಯೆ ಅಂತ ಕರಿಬೇಕು, ಶರೀರ ಹತ್ಯೆ ಅಂತ ಕರಿಬೇಕು, ತನು ಹತ್ಯೆ ಅಂತ ಕರಿಬೇಕು. ವಿನಃ ಆತ್ಮಹತ್ಯೆ ಅಂತ ಕರೆಯೋ ಹಾಗಿಲ್ಲ, ಕರೆಯೋಕ್ ಸಾಧ್ಯ ಇಲ್ಲ. ಆತ್ಮಹತ್ಯೆ ಎನ್ನತಕ್ಕಂಥದ್ದು ಉಪನಿಷತ್ತಿನಲ್ಲಿ ಬರುತ್ತೆ. ಅಸುರ್ಯಾನಾಮತೆ ಲೋಕ ಅಂಧೇನ ತಮಸಾವೃತಾ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋ ಜನಾಃ. ಯಾರು ಆತ್ಮವನ್ನು ಹತ್ಯೆ ಮಾಡುತ್ತಾರೋ, ಯಾರು ಆತ್ಮವನ್ನು ಸಾಯಿಸುತ್ತಾರೋ ಅವರು ಅಸುರ್ಯಾನಾಮತೆ ಲೋಕ, ಅಸುರ ಲೋಕಕ್ಕೆ ಹೋಗ್ತಾರೆ ಪ್ರೇತಾವಸ್ಥೆಯಲ್ಲಿ. ಮತ್ತೆ ಇಲ್ಲಿ ಆತ್ಮಹತ್ಯೆ ಅಂತ ಬಂತಲ್ಲ ಅಂದರೆ ಆತ್ಮಹತ್ಯೆ ಅನ್ನುವುದರ ಧ್ವನಿ ಏನಪ್ಪಾ ಅಂದ್ರೆ ಆತ್ಮದ ಅಸ್ತಿತ್ವವನ್ನು ಒಪ್ಪಿಕೊಳ್ಳದೇ ಇರತಕ್ಕವರು. ಆತ್ಮಹನೋಜನಾಃ, ಬರೀ ಶರೀರ, ಬರೀ ಇಂದ್ರಿಯಗಳು, ಬರೀ ಸುಖ, ಬರೀ ಲೌಕಿಕ, ಈ ಲೋಕ ಈ ದೇಹವನ್ನು ಬಿಟ್ಟು ಮತ್ತೆ ಯಾವುದೂ ಇಲ್ಲ, ಸ್ವರ್ಗ ನರಕಗಳು ಇಲ್ಲ, ದೇವರು ಅನ್ನುವುದು ಇಲ್ಲ, ಪುಣ್ಯ ಪಾಪಗಳು ಇಲ್ಲ, ಶ್ರಾದ್ದಾದಿಗಳು ಇಲ್ಲ ಅಂತ ಯಾರು ಹೇಳುತ್ತಾರೋ, ಆತ್ಮ ಇದ್ರೆ ತಾನೇ ಶ್ರಾದ್ದ ಅಂತ ಬರ್ಬೇಕಾಗಿರ್ತಕ್ಕಂಥದ್ದು. ಹೀಗೆ ಅಷ್ಟಕ ಶ್ರಾದ್ದ ಅನ್ನತಕ್ಕಂಥದ್ದನ್ನೇ ತಿರಸ್ಕಾರ ಮಾಡತಕ್ಕದ್ದು ಅಂತ ಶ್ರೀಮದ್ ರಾಮಾಯಣದಲ್ಲಿ ಜಾಬಾಲಿ ಮಹರ್ಷಿಗಳು ಅಯೋಧ್ಯಾಕಾಂಡದ ಕೊನೆಯಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಆತ್ಮದ ಅಸ್ತಿತ್ವವನ್ನು ತಿರಸ್ಕರಿಸುವವರು, ಅಂದ್ರೆ ಆತ್ಮವೇ ಇಲ್ಲ ಅಂತ ಹೇಳ್ತಕ್ಕಂಥವ್ರು, ಅವರನ್ನ ಆತ್ಮಹನೋ ಜನಾಹ ಅಂತ ಉಪನಿಷತ್ತು ಹೇಳ್ತು. ಅದನ್ನು ಅತ್ಯಂತ ಸರಳವಾಗಿ ಹೇಳಬೇಕಾಗಿದ್ರೆ ನಾಸ್ತಿಕರು ಅಂತ. ನಾಸ್ತಿಕರು ನರಕಕ್ಕೆ ಹೋಗುತ್ತಾರೆ ಅಂತ ಈಶಾವಾಸ್ಯೋಪನಿಷತ್ತಿನ ಋಷಿ ಹೇಳ್ತಕ್ಕಂಥದ್ದು. ಆದ್ದರಿಂದ ಆತ್ಮಹತ್ಯೆ, ಆತ್ಮಹನೋ ಅನ್ನತಕ್ಕಂಥದ್ರ ಅರ್ಥ
ಆತ್ಮದ ಅಸ್ತಿತ್ವವನ್ನು ಒಪ್ಪದೇ ಇರತಕ್ಕವರು ಅಂತ. ವಿನಃ ಆತ್ಮವನ್ನು ಹತ್ಯೆ ಮಾಡತಕ್ಕಂಥವರು, ಆತ್ಮವನ್ನು ಕೊಲೆ ಮಾಡತಕ್ಕಂಥವರು ಅಂತ ಅಲ್ಲ. ಆದ್ದರಿಂದ ನೀವು ಹೇಳ್ತಾ ಇರತಕ್ಕಂಥದ್ದು ಸರಿ, ಆತ್ಮಹತ್ಯೆ ಎನ್ನತಕ್ಕಂಥ ಪ್ರಯೋಗ ಸರಿಯಲ್ಲ. ನಮಸ್ಕಾರ. ನಮಸ್ಕಾರ ಗುರುಗಳೇ, ನಾನು ಅಕ್ಷತಾ ಪುರುಷೋತ್ತಮ್ ಬೆಂಗಳೂರಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನಂದ್ರೆ, ರೇಷ್ಮೆ ವಸ್ತ್ರಗಳನ್ನ ಧರಿಸುವುದು ಸರಿನಾ? ಯಾಕೆಂದ್ರೆ ರೇಷ್ಮೆ ನೂಲನ್ನು ತೆಗಿಯಕ್ಕೆ ರೇಷ್ಮೆ ಹುಳನ ಕೊಲ್ತಾರೆ. ಆದ್ರೂ ನಮ್ಮ ಹಿರಿಯರ ಪ್ರಕಾರ ರೇಷ್ಮೆ ವಸ್ತ್ರನೇ ಪೂಜೆಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಇದು ಸರಿನಾ? ಅಥವಾ ರೇಷ್ಮೆ ಬಟ್ಟೆ ಉಟ್ಕೊಳ್ಳೋದ್ರಿಂದ ಪ್ರಾಣಿ ಹಿಂಸೆಗೆ ಉತ್ತೇಜನ ಕೊಟ್ಟಂಗಾಗತ್ತಾ ಅನ್ನೋ ಸಂದಿಗ್ಧ ಇದೆ. ದಯವಿಟ್ಟು ಉತ್ತರಿಸ್ಬೇಕು ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು.